ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆ ಗೆಲ್ಲಲು ರೆಸಾರ್ಟ್ ರಾಜಕೀಯ, ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಪಾಠ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಜೆಡಿಎಸ್ ರಣತಂತ್ರ. ಈ ಸುದ್ದಿಗಳನ್ನು ನೋಡೋಣ ಪರಿಷತ್ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆ ಗೆಲ್ಲಲು ಪಕ್ಷಗಳು ನಾನಾ ರಣತಂತ್ರ ರೂಪಿಸುತ್ತವೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕ್ರಾಸ್ ವೋಟಿಂಗ್ ಭೀತಿ ಶುರುವಾಗಿದೆ. ಪರಿಷತ್ ಚುನಾವಣೆ ಗೆಲ್ಲೋದಕ್ಕೆ ಪಣ ತೊಟ್ಟಿರುವ ಸಿಎಂ ಡಿಕೆ ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ನ 14 ಶಾಸಕರು ಮತ್ತು 3 ಪಕ್ಷೇತರರಿಗೆ ಗಾಳ ಹಾಕಿದ್ದಾರೆ ಎಂಬ ಅನುಮಾನ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. ಈ ಕಾರಣಕ್ಕೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರನ್ನ ಇರಿಸಲಾಗಿದೆ. ಬರೋಬ್ಬರಿ 140 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ನಮಗೆ ಯಾರ ಭಯವೂ ಇಲ್ಲ ಅಂತ ಕೈ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅಂತ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇತ್ತ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ನಡೆಸಲಾಯಿತು. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ರು. ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು. ಸಿಎಲ್ಪಿ ಸಭೆಯಲ್ಲಿ ಮಾದರಿ ಮತಪತ್ರವನ್ನ ಪ್ರದರ್ಶಿಸಿ ಮತದಾನ ಮಾಡೋದು ಹೇಗೆ ಅಂತ ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ವಿಧಾನ ಪರಿಷತ್ ಮತದಾನದ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ವಿವರಣೆ ನೀಡಲಾಯಿತು. ಮೊದಲ ಬಾರಿ ಗೆದ್ದಿರುವ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣ ಶಾಸಕರಿಗೆ ಪರಿಷತ್ ಚುನಾವಣೆ ಮಾದರಿ ಮತಪತ್ರ ಪ್ರದರ್ಶಿಸಿ ಮನವರಿಕೆ ಮಾಡಲಾಯಿತು. 4 ಬಾಕ್ಸ್ಗಳಲ್ಲಿ ಬಂದಿದ್ದ ಬ್ಯಾಲೆಟ್ ಪೇಪರ್ಗಳನ್ನು ತೋರಿಸಿ ಪ್ರಾತ್ಯಕ್ಷಿಕೆ ನೀಡಿದ್ರು. ಹೇಗೆ ಮತದಾನ ಮಾಡಬೇಕು ಅಂತ ಮನವರಿಕೆ ಮಾಡಲಾಯಿತು. ಮತದಾನ ಮಾಡೋದು ಹೇಗೆ, ಮತ ಅಸಿಂಧು ಆಗದಂತೆ ನೋಡಿಕೊಳ್ಳೋದು ಹೇಗೆ ಎಂಬ ಬಗ್ಗೆ ಶಾಸಕರಿಗೆ ಸುದೀರ್ಘ ತರಬೇತಿ ನೀಡಲಾಯಿತು. ಒಂದೇ ಒಂದು ಮತವು ಕೈ ತಪ್ಪದಂತೆ ಪಕ್ಕಾ ಲೆಕ್ಕಾಚಾರ ಹಾಕಲಾಗಿದೆ. ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಇವತ್ತು ಮಾಹಿತಿ ನೀಡಲಾಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ತಿಳಿಸಲಾಗುತ್ತೆ. 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, ಪ್ರಾಶಸ್ತ್ಯದ ಮತಗಳನ್ನ ಹಾಕುವ ಬಗ್ಗೆ ಇವತ್ತು ತಿಳಿಸೋದಾಗಿ ಮನವರಿಕೆಯನ್ನ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮತದಾನದ ಬಗ್ಗೆ ಶಾಸಕರಿಗೆ ತರಬೇತಿ ನೀಡಲಾಗುತ್ತೆ. ವಿಧಾನ ಪರಿಷತ್ ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ನಾನಾ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಶಾಸಕರು ಎಷ್ಟೇ ವಿಶ್ವಾಸದ ಮಾತುಗಳನ್ನಾಡಿದ್ರೂ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿಎಂ ಡಿಕೆಶಿ ಸಿದ್ಧರಿಲ್ಲ. ಹೀಗಾಗಿ ಎಲ್ಲ ಶಾಸಕರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಜೂನ್ 18ರಂದು ಬೆಳಗ್ಗೆ ರೆಸಾರ್ಟ್ನಿಂದ ತಂಡವಾಗಿ ಶಾಸಕರನ್ನ ನೇರವಾಗಿ ವಿಧಾನಸೌಧಕ್ಕೆ ಕರೆತಂದು ಮತದಾನ ಮಾಡಿಸೋದಕ್ಕೆ ಭರ್ಜರಿ ಪ್ಲಾನ್ ಮಾಡಲಾಗಿದೆ. ಅಲ್ಲದೆ ಜೆಡಿಎಸ್ ಶಾಸಕರು ದೇವನಹಳ್ಳಿ ರೆಸಾರ್ಟ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಒಟ್ನಲ್ಲಿ ಪರಿಷತ್ ಕದನದಲ್ಲಿ ಯಾವ ಪಕ್ಷದ ರಣತಂತ್ರ ವರ್ಕೌಟ್ ಆಗಲಿದೆ ಅನ್ನೋದು ಜೂನ್ 18ರಂದೇ ಗೊತ್ತಾಗಲಿದೆ. ವಿಧಾನ ಪರಿಷತ್ ಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಒಂದು ರಣತಂತ್ರ ರೂಪಿಸ್ತಾ ಇದ್ರೆ ಜೆಡಿಎಸ್ ಪ್ರತಿತಂತ್ರ ರೂಪಿಸ್ತಾ ಇದೆ. ಜೆಡಿಎಸ್ ಶಾಸಕರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟು ನಿರಂತರ ಸಂಪರ್ಕದಲ್ಲಿದೆ. 5-6 ಶಾಸಕರನ್ನ ಸೆಳೆಯುವುದಕ್ಕೆ ಕೈಪಾಳ್ಯದಲ್ಲಿ ಭಾರಿ ಕಸರತ್ತು ನಡೀತಾ ಇದೆ. ಜೆಡಿಎಸ್ಗೆ ಅಡ್ಡ ಮತದಾನದ ಆತಂಕ ಮನೆ ಮಾಡಿದೆ. ಕಾಂಗ್ರೆಸ್ನ ತಂತ್ರಕ್ಕೆ ಕೌಂಟರ್ ಕೊಡೋದಕ್ಕೆ ಜೆಡಿಎಸ್ ನಾಯಕರು ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನ 10ರಿಂದ 15 ಶಾಸಕರ ಸಂಪರ್ಕಕ್ಕೆ ದಳಪಡೆ ಮುಂದಾಗಿದೆ ಎನ್ನಲಾಗಿದೆ. ಜೆಡಿಎಸ್ ಶಾಸಕರಿಗೆ ಆಪ್ತವಾಗಿರುವ ಕಾಂಗ್ರೆಸ್ ಶಾಸಕರ ಸಂಪರ್ಕಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಮಂತ್ರಿಗಿರಿ ಕೈತಪ್ಪಿರುವ ಮತ್ತು ಅಸಮಾಧಾನಿತ ಶಾಸಕರ ಸೆಳೆಯೋದಕ್ಕೆ ಜೆಡಿಎಸ್ ಭರ್ಜರಿ ತಂತ್ರ ರೂಪಿಸ್ತಾ ಇದೆ. ವಿಶೇಷವಾಗಿ 2028ರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಒಲವು ಹೊಂದಿರುವ ಶಾಸಕರನ್ನ ಸಂಪರ್ಕಿಸುವುದಕ್ಕೆ ಪ್ರಯತ್ನಿಸಲಾಗ್ತಿದೆ. ಪರಿಷತ್ ಚುನಾವಣೆಯಲ್ಲಿ ವಿನಯ್ ಕಾರ್ತಿಕ್ಗೆ ಗೆಲ್ಲುವ ವಿಶ್ವಾಸವಿದೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಡದಿ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ವರಿಷ್ಠರ ಸೂಚನೆಯಂತೆ ನಮ್ಮೆಲ್ಲ ಶಾಸಕರು ಮತ ಹಾಕುತ್ತಾರೆ. ವಿನಯ್ ಕಾರ್ತಿಕ್ರನ್ನ ನಾವು 5ನೇ ಸ್ಥಾನಕ್ಕೆ ನಿಲ್ಲಿಸಿದ್ದೇವೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು.